ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಲಿ ನಾವು ವೈಟ್ ಬ್ಲಡ್ ಸೆಲ್ಸ್ ಅಂದ್ರೇನು ಮತ್ತು ಎಷ್ಟು ಥರ ವೈಟ್ ಬ್ಲಡ್ ಸೆಲ್ಸ್ ಇದ್ದಾವೆ, ವಾಟ್ ಈಸ್ WBC ಆ್ಯಂಡ್ ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ WBCs ಪ್ರೆಸೆಂಟ್ ಅನ್ನೋದನ್ನ ಕಲಿಯೋಣ. ದ ವೆರಿ ಫಸ್ಟ್ ಕ್ವಶನ್ ಕಮ್ಸ್ ಇನ್ ಮೈಂಡ್ ದಟ್ ವಾಟ್ ಈಸ್ ಎ WBC, ಹೌ ಇಟ್ ಲುಕ್ಸ್. WBC ಅಂದ್ರೇನು, ವೈಟ್ ಬ್ಲಡ್ ಸೆಲ್ಸ್ ಯಾವ ಥರ ಇರುತ್ತೆ, ಅದ್ರ ಸ್ಟ್ರಕ್ಚರ್ ಏನು, ಫಂಕ್ಷನ್ಸ್ ಏನು, ನಾರ್ಮಲ್ ವ್ಯಾಲ್ಯೂ ಎಷ್ಟು, ಅದರ ಡಯಾಮೀಟರ್ ಎಷ್ಟು, ಲೈಫ್ ಸ್ಪ್ಯಾನ್ ಎಷ್ಟು. ಟು ಅಂಡರ್ಸ್ಟ್ಯಾಂಡ್ ದೀಸ್ ಥಿಂಗ್ಸ್, the following 5 to 6 points are very important. First point is, white blood cells ಅನ್ನವು ಕಲರ್ಲೆಸ್ ಸೆಲ್ಸ್. ಈ ವೈಟ್ ಬ್ಲಡ್ ಸೆಲ್ಸಲ್ಲಿ ನ್ಯೂಕ್ಲಿಯಸ್ ಇರುತ್ತೆ, ಆದರೆ ಹಿಮೋಗ್ಲೋಬಿನ್ ಪಿಗ್ಮೆಂಟ್ ಇರಲ್ಲ. ಇನ್ ವೈಟ್ ಬ್ಲಡ್ ಸೆಲ್ಸ್ ನ್ಯೂಕ್ಲಿಯಸ್ ಈಸ್ ಪ್ರೆಸೆಂಟ್ ಆ್ಯಂಡ್ ಹಿಮೋಗ್ಲೋಬಿನ್ ಈಸ್ ಆಬ್ಸೆಂಟ್. ಈ ವೈಟ್ ಬ್ಲಡ್ ಸೆಲ್ಸ್ನ ಲ್ಯೂಕೋಸೈಟ್ಸ್ ಅಂತಲೂ ಕರೀತಾರೆ. ವೈ? ಬಿಕಾಸ್ ದೀಸ್ ಸೆಲ್ಸ್ ಅಪಿಯರ್ ವೈಟ್ ಆರ್ ಕಲರ್ಲೆಸ್. ಥರ್ಡ್ ಪಾಯಿಂಟ್, ವೈಟ್ ಬ್ಲಡ್ ಸೆಲ್ಸ್ಗಳ ಸೈಟೋಪ್ಲಾಸಮಲ್ಲಿ ಗ್ರ್ಯಾನ್ಯೂಲ್ಸ್ ಇರುತ್ತೆ. ಈ ಗ್ರ್ಯಾನ್ಯೂಲ್ಸ್ ಒಳಗೆ ಎನ್ಸೈಮ್ಸ್ ಇರುತ್ತೆ, ಕೆಲವು ಗ್ರ್ಯಾನ್ಯೂಲ್ಸಲ್ಲಿ ಹಿಸ್ಟಮಿನ್ ಕೂಡ ಇರುತ್ತೆ. ವೈಟ್ ಬ್ಲಡ್ ಸೆಲ್ಸ್ ಹ್ಯಾವ್ ಗ್ರ್ಯಾನ್ಯೂಲ್ಸ್ ಇನ್ ದ ಸೈಟೋಪ್ಲಾಸಮ್. ಫ್ಯೂ ಆಫ್ ದೆಮ್ ಹ್ಯಾವ್ ಎನ್ಸೈಮ್ಸ್ ಆ್ಯಂಡ್ ಸಮ್ ಅದರ್ ಗ್ರ್ಯಾನ್ಯೂಲ್ಸ್ ದೇ ಹ್ಯಾವ್ ಹಿಸ್ಟಮಿನ್. ನೆಕ್ಸ್ಟ್ ಪಾಯಿಂಟ್, normally there are around 5,500 to 11,000 white blood cells if you take 1 cubic millimeter blood. ಸೊ 1 ಕ್ಯೂಬಿಕ್ ಮಿಲಿಮೀಟರ್ MM³ ಬ್ಲಡ್ಡಲ್ಲಿ ಸಾಮಾನ್ಯವಾಗಿ 5,500 to 11,000 ವೈಟ್ ಬ್ಲಡ್ ಸೆಲ್ಸ್ ಇರುತ್ತೆ. ಇದನ್ನು ಈ ಥರನೂ ಹೇಳ್ಬೋದು, 1 ಮೈಕ್ರೋಲೀಟರ್ ಬ್ಲಡ್ ತೊಗೊಂಡ್ರು 5,500 to 11,000 ಇರುತ್ತೆ. ಸೊ ಈ ಮೈಕ್ರೋಲೀಟರ್ ಆ್ಯಂಡ್ ಕ್ಯೂಬಿಕ್ ಮಿಲಿಮೀಟರ್ ಅವೆರಡರದ್ದು ಕ್ವಾಂಟಿಟಿ ಸೇಮ್. White blood cells are irregular in shape and they have amoeboid movement. It means while destroying bacteria by phagocytosis, white blood cells move like amoeba. So this movement you can see in this short video. That was the short video clip of amoeboid movement of white blood cells while attacking bacteria. Next point is about the lifespan. ಸಾಮಾನ್ಯವಾಗಿ ವೈಟ್ ಬ್ಲಡ್ ಸೆಲ್ಸ್ಗಳು 13ರಿಂದ 20 ದಿನಗಳವರೆಗೂ ಬ್ಲಡ್ ಸರ್ಕ್ಯುಲೇಷನಲ್ಲಿ ಇರುತ್ತೆ. ಇಟ್ ಮೀನ್ಸ್ ಆಫ್ಟರ್ ಬರ್ತ್ ವೈಟ್ ಬ್ಲಡ್ ಸೆಲ್ಸ್ ಆರ್ ಗೋಯಿಂಗ್ ಟು ಸ್ಟೇ ಇನ್ ದ ಬ್ಲಡ್ ಸರ್ಕ್ಯುಲೇಷನ್ ಫಾರ್ 13 to 20 days. This is the lifespan. The diameter of white blood cells will be around 8 micrometer to 25 micrometer big. So 8 micrometer ಇಂದ 25 micrometer ವೈಟ್ ಬ್ಲಡ್ ಸೆಲ್ಸಿನ ಡಯಾಮೀಟರ್. ಹಾಗಾದರೆ ಈ ವೈಟ್ ಬ್ಲಡ್ ಸೆಲ್ಸಿನ ಬರ್ತ್ ಪ್ಲೇಸ್ ಯಾವುದು? ದ ಬರ್ತ್ ಪ್ಲೇಸ್ ಆಫ್ ವೈಟ್ ಬ್ಲಡ್ ಸೆಲ್ಸ್ ಈಸ್ ಇನ್ ದ ರೆಡ್ ಬೋನ್ ಮ್ಯಾರೋ ಪ್ರೆಸೆಂಟ್ ಇನ್ ಲಾಂಗ್ ಆ್ಯಂಡ್ ಫ್ಲ್ಯಾಟ್ ಬೋನ್. ಲಾಂಗ್ ಆ್ಯಂಡ್ ಫ್ಲ್ಯಾಟ್ ಬೋನಲ್ಲಿ ರೆಡ್ ಬೋನ್ ಮ್ಯಾರೋ ಇರುತ್ತೆ. ಆ ರೆಡ್ ಬೋನ್ ಮ್ಯಾರೋನಲ್ಲೇ ವೈಟ್ ಬ್ಲಡ್ ಸೆಲ್ಸ್ ಪ್ರೊಡಕ್ಷನ್ ನಡೆಯೋದು. ಸೊ ರೆಡ್ ಬೋನ್ ಮ್ಯಾರೋ ಅದನ್ನು ಬರ್ತ್ ಪ್ಲೇಸ್ ಅಂತ ಹೇಳ್ತೀವಿ, ಅಥವಾ ಸೈಟ್ ಆಫ್ ಆರಿಜಿನ್ ಅಂತಲೇ ಹೇಳ್ತೀವಿ. ನೆಕ್ಸ್ಟ್, ಆಫ್ಟರ್ ದಿ ಲೈಫ್ ಸ್ಪ್ಯಾನ್ ಆಫ್ ವೈಟ್ ಬ್ಲಡ್ ಸೆಲ್ಸ್, the old white blood cells or the damaged white blood cells get destroyed in spleen as well as in the liver. ವೈಟ್ ಬ್ಲಡ್ ಸೆಲ್ಸಿನ ಲೈಫ್ ಸ್ಪ್ಯಾನ್ ಮುಗಿದ್ಮೇಲೆ ಸ್ಪ್ಲೀನ್ ಮತ್ತು ಲಿವರಲ್ಲಿ ಡೆಸ್ಟ್ರಾಯ್ ಆಗುತ್ತೆ. ಆದ್ದರಿಂದ ಈ ಸ್ಪ್ಲೀನ್ ಮತ್ತು ಲಿವರ್ನ ಗ್ರೇವ್ಯಾರ್ಡ್ ಆಫ್ ಬ್ಲಡ್ ಸೆಲ್ಸ್ ಅಂತ ಕರಿತೀವಿ. ಮೇನ್ಲಿ ದ ಸ್ಪ್ಲೀನ್ ಈಸ್ ಕಾಲ್ಡ್ ಗ್ರೇವ್ಯಾರ್ಡ್. In this part of the video, you are going to learn the classification of white blood cells. White blood cells are classified into agranulocytes and granulocytes. ಗ್ರ್ಯಾನ್ಯುಲೋಸೈಟ್ಸ್ ಅಂದರೆ ಯಾವ ಸೆಲ್ಲಲ್ಲಿ ಗ್ರ್ಯಾನ್ಯೂಲ್ಸ್ ಇರುತ್ತೋ ಅದನ್ನ ಗ್ರ್ಯಾನ್ಯುಲೋಸೈಟ್ಸ್, ಯಾವ ಸೆಲ್ಲಲ್ಲಿ ಗ್ರ್ಯಾನ್ಯುಲೋಸೈಟ್ಸ್ ಇರಲ್ವೋ ಅದನ್ನ ಗ್ರ್ಯಾನ್ಯುಲೋಸೈಟ್ಸ್ ಅಂತ ಕ್ಲಾಸಿಫೈ ಮಾಡಿದ್ದಾರೆ. ನಾವು ನ್ಯೂಟ್ರೋಫಿಲ್ಸ್, ಇಯೋಸಿನೋಫಿಲ್ಸ್ ಆ್ಯಂಡ್ ಬೇಸೋಫಿಲ್ಸ್ ಆರ್ ಕಾಲ್ಡ್ ಗ್ರ್ಯಾನ್ಯುಲೋಸೈಟ್ಸ್. ವೈ? ಬಿಕಾಸ್ ದ ಸೈಟೋಪ್ಲಾಸಮ್ ಆಫ್ ನ್ಯೂಟ್ರೋಫಿಲ್, ಇಯೋಸಿನೋಫಿಲ್ ಆ್ಯಂಡ್ ಬೇಸೋಫಿಲ್ ಕಂಟೈನ್ ಗ್ರ್ಯಾನ್ಯೂಲ್ಸ್. Whereas the lymphocytes and monocytes are called agranulocytes. Why? Because the cytoplasm of lymphocyte and monocytes does not contain granules. But when you read a good textbook or a big and good textbook like Tortora Grabowski or Sembulingam, the authors have clearly mentioned that lymphocytes as well as the monocytes also contain granules, but the granules are very, very small, very, very fine that you cannot see through the microscope. So it has to be considered as no granules. That's why lymphocytes and monocytes are categorized into agranulocytes. Right. So while explaining the different types of white blood cells individually, first comes the neutrophils.
So in this diagram, what you can see, you are seeing that the nucleus is not a single entity or single unit. It is divided. So these divided parts are called lobes. ಸೊ ನ್ಯೂಟ್ರೋಫಿಲಲ್ಲಿ ಒಂದು ಯೂನಿಟ್ ಆಗಿಲ್ಲ, ಡಿಫ್ರೆಂಟ್ ಪಾರ್ಟ್ಸ್ ಆಗಿದೆ, 3 ಪಾರ್ಟ್ ಇದೆ ಇದರಲ್ಲಿ. ಈ ಪಾರ್ಟ್ಸ್ನ ಅಥವಾ ಪಾರ್ಟಿಷನ್ ಏನಂತ ಕರಿತೀವಿ, ಲೋಬ್ ಅಂತ ಕರಿತೀವಿ. ದ ನ್ಯೂಕ್ಲಿಯಸ್ ಆಫ್ ದ ನ್ಯೂಟ್ರೋಫಿಲ್ಸ್ ಈಸ್ ಅರೌಂಡ್ 2 to 5 lobes and the lobes are connected by chromatin thread. Right. The cytoplasm contains granules and these granules absorb Romanowski stain. And when you are going to add Romanowski stain, ROMANOWSKY, Romanowski stain, ಈ ಗ್ರ್ಯಾನ್ಯೂಲ್ಸ್ ಅದನ್ನ ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ. ಅಬ್ಸಾರ್ವ್ ಮಾಡಿ ಬರ್ಗೆಂಡಿ ಕಲರ್ನ ತೋರಿಸುತ್ತೆ ಅಂತ. ಬರ್ಗೆಂಡಿ ಕಲರ್ ಅಂದರೆ ಒಂಥರ ರೆಡ್ ಕಲರ್, ಅದು ಗ್ರ್ಯಾನ್ಯೂಲ್ಸ್ ಎಲ್ಲ ರೆಡ್ ಕಲರ್ ಆಗೋಗುತ್ತೆ. ರೈಟ್. ದೆನ್ ದ ನ್ಯೂಟ್ರೋಫಿಲ್ಸ್ ಆರ್ ದಿ ಮೋಸ್ಟ್ ಅಬಂಡೆಂಟ್ ಟೈಪ್ ಆಫ್ WBC. ಅಂದರೆ ಟೋಟಲ್ 5 ಟೈಪ್ಸ್ ಆಫ್ WBCಲಿ ನ್ಯೂಟ್ರೋಫಿಲ್ಸೇ ತುಂಬ ಜಾಸ್ತಿ ಇರೋದು ಬ್ಲಡ್ಡಲ್ಲಿ ಅಂತ. ನ್ಯೂಟ್ರೋಫಿಲ್ಸ್ ಏನು ಕೆಲಸ ಮಾಡುತ್ತೆ? ವೆರಿ ಸಿಂಪಲ್. ನ್ಯೂಟ್ರೋಫಿಲ್ಸ್ ಕೀಮೋಟ್ಯಾಕ್ಸಿಸ್ ಮಾಡುತ್ತೆ. ಏನು ಮಾಡುತ್ತೆ? ಕೀಮೋಟ್ಯಾಕ್ಸಿಸ್ ಅಂದರೆ ಬ್ಯಾಕ್ಟೀರಿಯಾ ಅಥವಾ ಬೇರೆ ಮೈಕ್ರೋ ಆರ್ಗನಿಸಮ್ಸ್ ಆರ್ ಪ್ಯಾಥೋಜನ್ಸ್, ಇವುಗಳಲ್ಲಿ ಕೆಲವು ಪ್ರೋಟೀನ್ಸ್ ಇರ್ತವೆ. ಈ ಕೆಲವು ಪ್ರೋಟೀನ್ಸ್ ಏನು ಮಾಡುತ್ತೆ? ನ್ಯೂಟ್ರೋಫಿಲ್ಸ್ನ ಅಟ್ರಾಕ್ಟ್ ಮಾಡುತ್ತೆ. ಸೊ ದಟ್ ನ್ಯೂಟ್ರೋಫಿಲ್ಸ್ ಮೂವ್ ಟುವರ್ಡ್ಸ್ ದಿ ಬ್ಯಾಕ್ಟೀರಿಯಾ. ನ್ಯೂಟ್ರೋಫಿಲ್ಸ್ ಏನು ಮಾಡುತ್ತೆ? ಬ್ಯಾಕ್ಟೀರಿಯಾನ ಹುಡುಕೊಂಡು ಹೋಗಿ ಫ್ಯಾಗೋಸೈಟೋಸಿಸ್ ಮಾಡುತ್ತೆ. ಅದಕ್ಕೆ ಈ ಬ್ಯಾಕ್ಟೀರಿಯಾ ಅಥವಾ ಬೇರೆ ಮೈಕ್ರೋ ಆರ್ಗನಿಸಮ್ಸ್, ಪ್ಯಾಥೋಜನ್ಸ್ನ ಕೀಮೋ ಅಟ್ರಾಕ್ಟೆಂಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕೀಮೋ ಅಟ್ರಾಕ್ಟೆಂಟ್. Right, let us see the points once again. Neutrophils are the most abundant type of WBC and the nucleus is 2 to 5 lobed, which are connected by chromatin thread. The cytoplasmic granules take Romanowski stain and appears burgundy. Neutrophils perform chemotaxis and do phagocytosis of chemoattractants. Remember, chemoattractants ಅಂದರೆ ಬ್ಯಾಕ್ಟೀರಿಯಾ ಮತ್ತು ವೈರಸಸ್ ಅಂತ. ಸೊ ನೆಕ್ಸ್ಟ್ ಕಮ್ಸ್ ದಿ ಇಯೋಸಿನೋಫಿಲ್ಸ್. ಈ ಡಯಾಗ್ರಾಮಲ್ಲಿ ಏನು ಕಾಣಿಸುತ್ತೆ? ನ್ಯೂಕ್ಲಿಯಸ್ ಏನಿದೆ ಅದು 2 ಪಾರ್ಟ್ ಆಗಿ ಡಿವೈಡ್ ಆಗಿದೆ. ಅದನ್ನ ಬೈಲೋಬ್ಡ್ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಆ್ಯಂಡ್ ಆ್ಯಸ್ ಯೂಶುವಲ್ ದ ಲೋಬ್ಸ್ ಆಫ್ ದ ನ್ಯೂಕ್ಲಿಯಸ್ ಆರ್ ಜಾಯಿಂಡ್ ಬೈ ಕ್ರೊಮ್ಯಾಟಿನ್. ಸೈಟೋಪ್ಲಾಸಮಲ್ಲಿರೋ ಗ್ರ್ಯಾನ್ಯೂಲ್ಸ್, ವೆನ್ಎವರ್ ಯು ಅಪ್ಲೈ ಇಯೋಸಿನ್ ಡೈ, ದೇ ಅಬ್ಸಾರ್ಬ್ ಆ್ಯಂಡ್ ಶೋಸ್ ರೆಡ್ ಕಲರ್. ಆ್ಯಂಡ್ ಇಯೋಸಿನೋಫಿಲ್ ಈಸ್ ದ ಥರ್ಡ್ ಮೋಸ್ಟ್ ಅಬಂಡೆಂಟ್ ಟೈಪ್ ಆಫ್ ವೈಟ್ ಬ್ಲಡ್ ಸೆಲ್. ಕಂಪೇರ್ಡ್ ಟು ಆಲ್ 5 ಟೈಪ್ಸ್, ಇಯೋಸಿನೋಫಿಲ್ ಈಸ್ ದ ಥರ್ಡ್ ಹೈಯೆಸ್ಟ್ ಇನ್ ಬ್ಲಡ್ ಸರ್ಕ್ಯುಲೇಷನ್. ಈ ಇಯೋಸಿನೋಫಿಲ್ ಏನು ಕೆಲಸ ಮಾಡುತ್ತೆ? ವೆರಿ ಸಿಂಪಲ್. ಇಯೋಸಿನೋಫಿಲ್ ಡಿಕ್ರೀಸಸ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆರ್ ಪ್ಯಾರಾಸೈಟಿಕ್ ಇನ್ಫೆಕ್ಷನ್ಸ್ ಆ್ಯಂಡ್ ಸ್ಟಾರ್ಟ್ಸ್ ಅಲರ್ಜಿಕ್ ರಿಯಾಕ್ಷನ್ಸ್. ಬ್ಯಾಕ್ಟೀರಿಯಲ್ ಅಥವಾ ಪ್ಯಾರಾಸೈಟಿಕ್ ಇನ್ಫೆಕ್ಷನ್ಸ್ನ ಕಡಿಮೆ ಮಾಡುತ್ತೆ, ಅಲರ್ಜಿಕ್ ರಿಯಾಕ್ಷನ್ಸ್ನ ಸ್ಟಾರ್ಟ್ ಮಾಡುತ್ತೆ. ನೆಕ್ಸ್ಟ್ ಟೈಪ್ ಆಫ್ ಸೆಲ್ ಈಸ್ ಬೇಸೋಫಿಲ್. ಬೇಸೋಫಿಲ್ಸ್ ಆರ್ ಲೀಸ್ಟ್ ಅಬಂಡೆಂಟ್ ಟೈಪ್ ಆಫ್ ವೈಟ್ ಬ್ಲಡ್ ಸೆಲ್. ಅಂದರೆ ಕಂಪೇರ್ ಟು ಆಲ್ ಅದರ್ ಟೈಪ್ಸ್, ಬೇಸೋಫಿಲ್ಸ್ ಆರ್ ವೆರಿ ಲೆಸ್ ಇನ್ ಬ್ಲಡ್. ಅದಕ್ಕೆ ಅದನ್ನ ಲೀಸ್ಟ್ ಅಬಂಡೆಂಟ್ ಟೈಪ್ ಅಂತ ಕರಿತೀವಿ. ನೆಕ್ಸ್ಟ್ ನ್ಯೂಕ್ಲಿಯಸ್ ಹೇಗಿರುತ್ತೆ? ಬೈಲೋಬ್ಡ್ ನ್ಯೂಕ್ಲಿಯಸ್, ಅಂದರೆ 2 ಪಾರ್ಟ್ಸ್. ಈ 2 ಪಾರ್ಟ್ಸ್ನ ಕನೆಕ್ಟ್ ಮಾಡೋದು ಆ್ಯಸ್ ಯೂಶುವಲ್ ಕ್ರೊಮ್ಯಾಟಿನ್ ಥ್ರೆಡ್. ಸೈಟೋಪ್ಲಾಸಮಲ್ಲಿರೋ ಗ್ರ್ಯಾನ್ಯೂಲ್ಸ್, ವೆನ್ಎವರ್ ಯು ಅಪ್ಲೈ ಹೆಮಟಾಕ್ಸಿಲಿನ್ ಡೈ, ದೇ ವಿಲ್ ಅಬ್ಸಾರ್ಬ್ ಆ್ಯಂಡ್ ಶೋಸ್ ಬ್ಲೂ ಟು ಪರ್ಪಲ್ ಕಲರ್. ಸಿಂಪಲ್, ರೈಟ್? ನೆಕ್ಸ್ಟ್ ಪಾಯಿಂಟ್, ಬೇಸೋಫಿಲ್ಸ್ಗಳ ಕೆಲಸ ಏನು? ಬೇಸೋಫಿಲ್ಸ್ ಆರ್ ಇನ್ವಾಲ್ವ್ಡ್ ಇನ್ ಇಮ್ಯೂನ್ ಸರ್ವೆಲೆನ್ಸ್. ಐ ರಿಪೀಟ್, ಇಮ್ಯೂನ್ ಸರ್ವೆಲೆನ್ಸ್. ಅಂದರೆ ಬೇಸೋಫಿಲ್ಸ್ ಏನು ಮಾಡುತ್ತೆ? ದೇ ಆರ್ ಗೋಯಿಂಗ್ ಟು ಡಿಟೆಕ್ಟ್ ಆ್ಯಂಡ್ ಡೆಸ್ಟ್ರಾಯ್ ಇನ್ಫೆಕ್ಟೆಡ್ ಸೆಲ್ಸ್ ಆ್ಯಂಡ್ ನಿಯೋಪ್ಲಾಸ್ಟಿಕಲಿ ಮಾಡಿಫೈಡ್ ಸೆಲ್ಸ್. ಯಾವ ಹೆಲ್ತಿ ಸೆಲ್ಸ್ ಕ್ಯಾನ್ಸರ್ ಸೆಲ್ಸ್ ಆಗಿ ಪರಿವರ್ತನೆ ಆಗಿರುತ್ತೋ ಅಂಥ ನಿಯೋಪ್ಲಾಸ್ಟಿಕ್ ಸೆಲ್ಸ್ನ ಹುಡುಕಿ ಡೆಸ್ಟ್ರಾಯ್ ಮಾಡುತ್ತೆ. ನಿಯೋಪ್ಲಾಸ್ಟಿಕ್ ಸೆಲ್ಸ್ ಅಂದರೆ ಕ್ಯಾನ್ಸರ್ ಸೆಲ್ಸ್ ಅಂತ ಅರ್ಥ. ಮುಂದಿನ ಸೆಲ್ಸ್ ಲಿಂಫೋಸೈಟ್ಸ್. ಈ ಲಿಂಫೋಸೈಟ್ಸ್ ಆರ್ ದಿ ಸೆಕೆಂಡ್ ಮೋಸ್ಟ್ ಅಬಂಡೆಂಟ್ ಟೈಪ್ ಆಫ್ ವೈಟ್ ಬ್ಲಡ್ ಸೆಲ್ಸ್. ಅಂದರೆ ಸೆಕೆಂಡ್ ಹೈಯೆಸ್ಟ್ ಕಂಪೇರ್ ಟು ಆಲ್ ಅದರ್ ಟೈಪ್ಸ್. ಫಸ್ಟ್ ಹೈಯೆಸ್ಟ್ ಯಾವುದು? ನನ್ ಅದರ್ ದ್ಯಾನ್ ನ್ಯೂಟ್ರೋಫಿಲ್ಸ್. ಸೊ ಈ ಲಿಂಫೋಸೈಟ್ಸಲ್ಲಿರೋ ನ್ಯೂಕ್ಲಿಯಸ್ ಸಿಕ್ಕಾಪಟ್ಟೆ ದೊಡ್ಡದಾಗಿರುತ್ತೆ ಕಂಪೇರ್ ಟು ದ ಸೈಟೋಪ್ಲಾಸಮ್. ಇದನ್ನ ಸೈಟೋಪ್ಲಾಸಮ್ ಟು ನ್ಯೂಕ್ಲಿಯಸ್ ರೇಷಿಯೋ ಅಂತ ಕರಿತೀವಿ. ಇಲ್ಲಿ ಸೈಟೋಪ್ಲಾಸಮ್ ಸ್ವಲ್ಪ ಇರುತ್ತಷ್ಟೆ, ಬಟ್ ನ್ಯೂಕ್ಲಿಯಸ್ ತುಂಬ ದೊಡ್ಡದು. ವಿ ನೋ ದಟ್ ಸೈಟೋಪ್ಲಾಸ್ಮಿಕ್ ಗ್ರ್ಯಾನ್ಯೂಲ್ಸ್ ನಮ್ಮ ಲ್ಯೂಕೋಸೈಟ್ಸಲ್ಲಿ ಇರಲ್ಲ.
This point is very important. ಯಾವುದು in the blood circulation 3 types of lymphocytes are found. ಬ್ಲಡ್ ಸರ್ಕ್ಯುಲೇಷನಲ್ಲಿ ಅಥವಾ ಬ್ಲಡ್ಡಲ್ಲಿ ಲಿಂಫೋಸೈಟ್ಸ್ 3 ಥರ ಇರುತ್ತದೆ. ಯಾವ್ದು ಒಂದು ಬಿ ಸೆಲ್, ಸೆಕೆಂಡ್ ಒನ್ ಟಿ ಸೆಲ್, ಥರ್ಡ್ ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಅಥವಾ NK ಸೆಲ್ಸ್. ಬಿ ಸೆಲ್ ಹ್ಯೂಮರಲ್ ಇಮ್ಯುನಿಟಿನ ಕೊಡುತ್ತೆ. ವೇರಾಸ್ ಟಿ ಸೆಲ್ ಆ್ಯಂಡ್ ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಪ್ರೊವೈಡ್ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ. ಹಾಗಾದರೆ ಈ ಹ್ಯೂಮರಲ್ ಇಮ್ಯುನಿಟಿ, ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಅಂದರೆ ಏನು? ಲೆಟ್ ಅಸ್ ಸಿ. ಹ್ಯೂಮರಲ್ ಇಮ್ಯುನಿಟಿ ಅಂದರೆ ಮಕ್ಕಳೇ, ಹ್ಯೂಮರಲ್ ಇಮ್ಯುನಿಟಿಯಿಂದ ಬಾಡಿ ಸೆಲ್ಸ್ನ ಆಚೆ ಇರೋ ಅಂದರೆ ಎಕ್ಸ್ಟ್ರಾ ಸೆಲ್ಯುಲಾರ್ ಮೈಕ್ರೋಬ್ಸ್ನ ಡೆಸ್ಟ್ರಾಯ್ ಮಾಡುತ್ತೆ. ಈ ಕೆಲಸನ ಬಿ ಸೆಲ್ ಡೈರೆಕ್ಟಾಗಿ ಮಾಡಲ್ಲ. ಇನ್ಸ್ಟೆಡ್ ಬಿ ಸೆಲ್ ಏನು ಮಾಡುತ್ತೆ, ಆ್ಯಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಆ್ಯಂಟಿಬಾಡೀಸ್ ಸೆಲ್ಸಿನ ಆಚೆ ಇರೋ ಮೈಕ್ರೋಬ್ಸ್ನ ಡೆಸ್ಟ್ರಾಯ್ ಮಾಡುತ್ತೆ. ಸೊ ಈ ಇಮ್ಯುನಿಟಿನೇ ಹ್ಯೂಮರಲ್ ಇಮ್ಯುನಿಟಿ ಅಂತ ಕರೆಯೋದು. ನೆಕ್ಸ್ಟ್, ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ. It means destroying bacteria or viruses which is present inside the cells, intracellular bacteria. ಇಂಟ್ರಾಸೆಲ್ಯುಲರ್ ಬ್ಯಾಕ್ಟೀರಿಯಾಸ್ನ ಡೆಸ್ಟ್ರಾಯ್ ಮಾಡೋ ಕೆಲಸನ ಖುದ್ದಾಗಿ ಟಿ ಸೆಲ್ ಮತ್ತು NK ಸೆಲ್ಲೇ ಮಾಡುತ್ತೆ. ಯಾವುದೇ ರೀತಿ ಆ್ಯಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡಲ್ಲ. ಈ ಥರ ಇಮ್ಯುನಿಟಿನ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಅಂತ ಕರಿತೀವಿ. ಕೊನೆಯ ಸೆಲ್ ಟೈಪ್ ಮಾನೋಸೈಟ್. ಈ ಮಾನೋಸೈಟ್ ಡಯಾಗ್ರಾಮ್ ನೋಡಿದಾಗ ಏನು ಗೊತ್ತಾಗುತ್ತೆ? ಮಾನೋಸೈಟ್ಸ್ ಆರ್ ಲಾರ್ಜ್ ಮಾನೋನ್ಯೂಕ್ಲಿಯರ್ ಸೆಲ್ಸ್, ಅಂದರೆ ಪಾರ್ಟಿಷನ್ ಆಗದೆ ಇರೋ ಸಿಂಗಲ್ ನ್ಯೂಕ್ಲಿಯಸ್ ಇರುತ್ತೆ. ಜೊತೆಗೆ ಈ ನ್ಯೂಕ್ಲಿಯಸ್ ಹಾರ್ಸ್ ಶೂ ಶೇಪ್ಡ್ ಆರ್ ಕಿಡ್ನಿ ಶೇಪ್ಡ್. ಆ್ಯಂಡ್ ಆ್ಯಸ್ ಯೂಶುವಲ್ ಸೈಟೋಪ್ಲಾಸ್ಮಿಕ್ ಗ್ರ್ಯಾನ್ಯೂಲ್ಸ್ ಆರ್ ಆಬ್ಸೆಂಟ್. ಇವು ಅಷ್ಟೇ ಬ್ಲಡ್ಡಲ್ಲಿ 2 ರೂಪದಲ್ಲಿರುತ್ತಂತೆ. ಒಂದು ಮ್ಯಾಕ್ರೋಫೇಜಸ್ ಆಗಿ, ಮತ್ತೊಂದು ಡೆಂಡ್ರೈಟಿಕ್ ಸೆಲ್ಸ್ ಆಗಿ. ಮಾನೋಸೈಟ್ಸ್ ಎಕ್ಸಿಸ್ಟ್ ಆ್ಯಸ್ ಮ್ಯಾಕ್ರೋಫೇಜಸ್ ಆ್ಯಂಡ್ ಡೆಂಡ್ರೈಟಿಕ್ ಸೆಲ್ಸ್ ಇನ್ ದ ಬ್ಲಡ್. ವೆರಿ ಇಂಪಾರ್ಟೆಂಟ್. ಮ್ಯಾಕ್ರೋಫೇಜಸ್ ಕೆಲಸ ಏನು? ಫ್ಯಾಗೋಸೈಟೋಸಿಸ್ ಅಂದರೆ ಎನ್ಗಲ್ಫಿಂಗ್ ಆಫ್ ಬ್ಯಾಕ್ಟೀರಿಯಾ ಆರ್ ಸ್ವ್ಯಾಲೋಯಿಂಗ್ ಆಫ್ ಬ್ಯಾಕ್ಟೀರಿಯಾ. ವೇರಾಸ್ ಡೆಂಡ್ರೈಟಿಕ್ ಸೆಲ್ಸ್ ಅವುಗಳ ಕೆಲಸ ಏನು? ರಿಮೂವ್ ಡೆಡ್ ಸೆಲ್ಸ್ ಆ್ಯಂಡ್ ಬೂಸ್ಟ್ ಇಮ್ಯೂನ್ ರಿಯಾಕ್ಷನ್ಸ್. ಕ್ಲಿಯರ್? ಈಗ ಆಲ್ ಟುಗೆದರ್ ಸಿಂಪಲ್ ಆಗಿ ಎಲ್ಲ ಸೆಲ್ಸ್ಗಳನ್ನು ಒಂದು ಸರಿ ನೋಡೋಣ, ಒನ್ ಬೈ ಒನ್ ಫ್ರಮ್ ದಿ ಬಿಗಿನಿಂಗ್. ನ್ಯೂಟ್ರೋಫಿಲ್, ಇಟ್ ಪರ್ಫಾರ್ಮ್ಸ್ ಕೀಮೋಟಾಕ್ಸಿಸ್ ಆ್ಯಂಡ್ ಫ್ಯಾಗೋಸೈಟೋಸಿಸ್. Next, eosinophils, reduces infections and begins allergic reactions. Basophils, they perform immune surveillance. Lymphocytes, they provide humoral immunity and cell-mediated immunity, very important. Next, monocytes, they remove dead cells and boost immune reactions. That's all about white blood cells and their types. In the last part of the video, you will see the normal percentage of different white blood cells individually. The first most abundant ಅಂದರೆ ನ್ಯೂಟ್ರೋಫಿಲ್ಸ್, ಇವು 40-60% ಇರುತ್ತೆ. ಸೆಕೆಂಡ್ ಮೋಸ್ಟ್ ಅಬಂಡೆಂಟ್ ಅಂದರೆ ಲಿಂಫೋಸೈಟ್ಸ್, ಅವು 20-40% ಇರುತ್ತೆ. ಥರ್ಡ್ ಮೋಸ್ಟ್ ಅಬಂಡೆಂಟ್ ಯಾವುದು? ಮಾನೋಸೈಟ್ಸ್, 2-8% ಇದ್ದರೆ ದ ಫೋರ್ತ್ ಮೋಸ್ಟ್ ಅಬಂಡೆಂಟ್ ಇಯೋಸಿನೋಫಿಲ್ಸ್ 1-4% ಮಾತ್ರ ಇರುತ್ತೆ. ದ ಲೀಸ್ಟ್ ಅಬಂಡೆಂಟ್ ಬೇಸೋಫಿಲ್ಸ್ ಜಸ್ಟ್ 1% ಇರುತ್ತೆ. ನೆಕ್ಸ್ಟ್, ಗಿವ್ ಯುವರ್ ಬ್ರೈನ್ ಸಮ್ ವರ್ಕ್. ಎಕ್ಸಾಮಲ್ಲಿ ಈ ಟಾಪಿಕ್ ಮೇಲೆ 5 ಮಾರ್ಕ್ಸ್ಗೆ ಈ ಥರ ಕ್ವಶನ್ಸ್ ಕೇಳ್ಬೋದು. ಡಿಫೈನ್ ಲ್ಯೂಕೋಸೈಟ್ಸ್ ಆ್ಯಂಡ್ ಎಕ್ಸ್ಪ್ಲೈನ್ ಡಿಫರೆಂಟ್ ಟೈಪ್ಸ್ ಆಫ್ ಲ್ಯೂಕೋಸೈಟ್ಸ್, ಅಥವಾ ರೈಟ್ ಎ ಶಾರ್ಟ್ ನೋಟ್ಸ್ ಆನ್ ವೈಟ್ ಬ್ಲಡ್ ಸೆಲ್ಸ್. ಐ ಹೋಪ್ ನಿಮಗೆ ಈ ವಿಡಿಯೋ ಈಸಿಯಾಗಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ. ಆ್ಯಂಡ್ ರಿಮೆಂಬರ್, ಇಷ್ಟಪಟ್ಟು ಅರ್ಥ ಮಾಡಿಕೊಂಡು ಪದೇ ಪದೇ ಓದ್ತಾ ಇದ್ದರೆ ಯಾವುದೇ ಟಾಪಿಕ್ ಆಗಲಿ ಶಾಶ್ವತವಾಗಿ ನಮ್ಮಲ್ಲೇ ಇರುತ್ತೆ, ಮರ್ತು ಹೋಗಲ್ಲ. Thank you for watching. If you found this video useful, do like, comment and share.